ಪಾಕಿಸ್ತಾನ ಗಾಂಚಲಿ ಮಾಡಿ ಭಾರತದ ವಿರುದ್ಧ ಪಡ್ಕೊಳ್ಳೋದೇನೂ ಇಲ್ಲ. ಪಾಕಿಸ್ತಾನ ಮನವಿಯನ್ನು ಭಾರತ ತಿರಸ್ಕಾರ ಮಾಡಿದೆ. ಜೊತೆಗೆ ಲೋಕಾಯುಕ್ತ ರೇಡ್ ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತು ಫುಲ್ ಬೆವರಿಳಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ತಮಿಳುನಾಡು ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದೆ. ನಮಗೆ ನೀರಿಲ್ಲ, ಬಟ್ ಆದರೂ ನೀರು ಕೊಡೋಕೆ ಹೇಳಿದ್ದಾರೆ. ಯಾಕಂದರೆ ಕಳೆದ ಒಂದೂವರೆ ವರ್ಷದಿಂದ ಬೆಳೆಗಳಾಗಲಿಲ್ಲ ಕಾವೇರಿ ನೀರಾವರಿ ಜಲಾನಯನ ಪ್ರದೇಶದಲ್ಲಿ. ಅಂಡ್ ಸಿದ್ದರಾಮಯ್ಯ ಬುಡಕ್ಕೆ BJಪಿಗರು ಪದೇ ಪದೇ ಕೊಡಲಿಪೇಟು ಕೊಡ್ತಾ ಇದ್ದಾರೆ. ಸೊ ಹಗರಣಗಳ ಸರ್ಕಾರ ಅನ್ನೋ ಚರ್ಚೆ ಜಾಸ್ತಿ ಆಗಿದೆ. ಇದೆಲ್ಲವನ್ನು ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಎಲ್ಲ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ಮೂಡ ಗಬ್ಬೆದ್ದು ನಾರುತ್ತಿದೆ, ಕ್ಲೀನ್ ಮಾಡುತ್ತೇವೆ. ಬಿಜೆಪಿ ಅವಧಿಯಲ್ಲೇ ಪತ್ನಿಗೆ ಸೈಟ್ ಕೊಟ್ಟಿದ್ದಾರೆ ಎಂದ ಸಿಎಂ. ಶುಕ್ರವಾರ ಮೈಸೂರಿನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಮೂಡ ವಾಲ್ಮೀಕಿ ನಿಗಮದ ಹಗರಣ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ. ಅಧಿವೇಶನ ವೇಳೆ ಹೊರಗು ಒಳಗು ಹೋರಾಟ ಎಂದ BY ವಿಜಯೇಂದ್ರ. ರಾಜ್ಯದ 11 ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್. BBMP ಅಧಿಕಾರಿ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್, ಹುಲಿ ಉಗುರು ಕೂಡ ಪತ್ತೆ. ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ಸುಲಿಗೆ ಯತ್ನ, ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟಿದ್ದ ದಿವ್ಯಾ ವಸಂತ ಅರೆಸ್ಟ್. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದ ನಿರೂಪಕಿ ಪೊಲೀಸರ ಅತಿಥಿ. ಕಾವೇರಿ ನೀರು ಹರಿಸುವ ವಿಚಾರ, ಕರ್ನಾಟಕಕ್ಕೆ ಶಾಕ್ ಕೊಟ್ಟ CWRC. ತಮಿಳುನಾಡಿಗೆ ಪ್ರತಿನಿತ್ಯ 1 TMC ನೀರು ಬಿಡಲು ಆದೇಶ. ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ, CBIನಿಂದ ಪ್ರಕರಣದ ಕಿಂಗ್ಪಿನ್ ರಾಕೇಶ್ ಬಂಧನ. ದಾಳಿ ವೇಳೆ ಮಹತ್ವದ ದಾಖಲೆಗಳು ಪತ್ತೆ. 2025ರ ICC ಚಾಂಪಿಯನ್ಸ್ ಟ್ರೋಫಿ, ಪಾಕಿಸ್ತಾನದ ಪ್ರಸ್ತಾವನೆ ತಿರಸ್ಕರಿಸಿದ BCCI. ದುಬೈನಲ್ಲಿ ಪಂದ್ಯ ಆಯೋಜನೆ ಸಾಧ್ಯತೆ. ಮೂಡ ಗಬ್ಬೆದ್ದು ನಾರ್ತಿದೆ, ಅದನ್ನು ಕ್ಲೀನ್ ಮಾಡ್ತೇವೆ. ನನ್ನ ಹೆಂಡತಿಗೆ ಸೈಟ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಹೇಗಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಒಂದು ಪ್ರಕರಣ ಸಿದ್ದರಾಮಯ್ಯ ಸರ್ಕಾರವನ್ನ ಅಳ್ಳಾಡಿಸಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ CM ಪ್ರತಿಕ್ರಿಯಿಸಿದ್ದಾರೆ. ಮೂಡ ಗಬ್ಬೆದ್ದು ನಾರ್ತಿದೆ, ಅದನ್ನು ಕ್ಲೀನ್ ಮಾಡುವ ಕೆಲಸ ಮಾಡ್ತೇನೆ. ಮೂಡ ಹಗರಣದ ಬಗ್ಗೆ 2 IAS ಅಧಿಕಾರಿಗಳಿಂದ ತನಿಖೆ ನಡೀತಿದೆ. ತನಿಖಾ ವರದಿ ಬಂದ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ. ನಮ್ಮ ಕಾಲದಲ್ಲೂ ತಪ್ಪುಗಳು ಆಗಿವೆ, BJP ಕಾಲದಲ್ಲಿ ಹೆಚ್ಚು ತಪ್ಪಾಗಿರುವುದು, ಅದನ್ನು ಸರಿಪಡಿಸುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೊಟ್ಟೆ ಕಿಚ್ಚಿನಿಂದ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಲು ಬೇರೆ ಏನೂ ಇಲ್ಲ. ಹೀಗಾಗಿ ಕಾನೂನಾತ್ಮಕವಾಗಿ ನಡೆದಿರುವ ವಿಚಾರವನ್ನ ಅಕ್ರಮ ಎಂದು ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನಾನು ಹೆದರ್ತೀನ? ಇದರಿಂದ ನನ್ನನ್ನು ಎದುರಿಸಲು ಸಾಧ್ಯನಾ ಅಂತ ಸಿದ್ದರಾಮಯ್ಯ BJಪಿಗರಿಗೆ ಸವಾಲ್ ಹಾಕಿದ್ದಾರೆ. ಪತ್ನಿಗೆ ಸೈಟ್ ಕೊಟ್ಟಿರುವ ವಿಚಾರವಾಗಿ ಪ್ರತಿಪಕ್ಷಗಳ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು, ನಮ್ಮದು ಅಕ್ರಮವೇ ಅಲ್ಲ, ಆ ಪ್ರಕರಣವೇ ಬೇರೆ, ಈಗ ನಡೆದಿರುವ ಪ್ರಕರಣಗಳೇ ಬೇರೆ ಅಂತ. BJP ಸರ್ಕಾರದ ಅವಧಿಯಲ್ಲಿ ನನ್ನ ಪತ್ನಿಗೆ ಸೈಟ್ ಕೊಟ್ಟಿದ್ದು, ಅವರು ನನ್ನ ಕೇಳಿ ಸೈಟ್ ಕೊಟ್ಟಿದ್ರಾ ಅಂತ ಸಿದ್ದರಾಮಯ್ಯ BJP ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಮೈಸೂರಿನಲ್ಲಿ ಮೂಡ ಹಗರಣ 4,000 ಕೋಟಿ 5,000 ಕೋಟಿ ಚರ್ಚೆ ಆಗ್ತಿದೆ. ಅಲ್ಲೇನು ಆಗೇ ಇಲ್ಲ ಅಂದರೆ ಸಿದ್ದರಾಮಯ್ಯನವರ ಆಪ್ತ ಬೈರತಿ ಸುರೇಶ್ ಮೈಸೂರಿಗೂಡೋಗಿ ಅಧಿಕಾರಿಗಳನ್ನ ದಿಢೀರ್ನ ಟ್ರಾನ್ಸ್ಫರ್ ಮಾಡಿ ಎಲ್ಲರನ್ನೂ ಕೂಡ ಪ್ರೆಸ್ ಮೀಟ್ ಮಾಡಿ ಹಾಗೆ ಹೀಗೆ ಅಂತ ಪ್ಯಾಚಪ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಅಲ್ಲೇನೋ ಇದೆ ಅನ್ನೋದು ಮಾತ್ರ ಸತ್ಯ. ಅದು ಎಷ್ಟರ ಪ್ರಮಾಣದಲ್ಲಿದೆ ಅನ್ನೋದನ್ನು ತನಿಖೆಯಿಂದ ಬಯಲಾಗಬೇಕಿದೆ. ಈ ಒಂದು ಪ್ರಕರಣವನ್ನು ಕೇಂದ್ರ ಸರ್ಕಾರ ಕೂಡ ಭಾಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಂಗೆ ಕಾಣ್ತಾ ಇದೆ. ರಿಪೋರ್ಟ್ ಕೊಡಿ ಅಂತ ಕೇಳ್ತಿದ್ದಾರೆ. ನಾನು ಆಗಲಿ ಹೇಳಿದಲ್ಲ, ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಅಂತ. ಬಟ್ ಈ ಪ್ರಕರಣ ಕುಮಾರಸ್ವಾಮಿ ಮೊನ್ನೆ ಮಾತಾಡ್ತಾ ಹೇಳಿದರು, CM ಕುರ್ಚಿ ಮೇಲೆ ಯಾರು ಕಣ್ಣಿಟ್ಟವ್ರೆ ಅವರೇ ಇದನ್ನು ಬಯಲಿಗೆ ತಂದಿರೋದು ಅಂತ. ಸುಮ್ಮನೆ ಆರೋಪ ಮಾಡ್ತಾರೆ ಅಂತ ಹೇಳಿಲ್ಲ ಕುಮಾರಸ್ವಾಮಿ, ಅವರೇ ಇದನ್ನು ಬಯಲಿಗೆ ತಂದಿದ್ದಾರೆ ಅಂತ. ಸೊ ಒಟ್ಟಾರೆ ಮೈಸೂರು ಮೂಡ ಹಗರಣ ಮತ್ತಷ್ಟು ಮಗದಷ್ಟು ಬಗೆದಷ್ಟು ಸಿಕ್ಕಂಗೆ ಕಾಣ್ತಿದೆ. ಸಿದ್ದರಾಮಯ್ಯ ಏನೂ ಇಲ್ಲ ಅಂತಿದ್ದಾರೆ. ಏನೂ ಇಲ್ಲ ಅನ್ನೋದನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ಏನೋ ಇದೆ, ಅದು ಎಷ್ಟರ ಮಟ್ಟಿಗಿದೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಷ್ಟೇ. ಇನ್ನು ಈ ಗ್ಯಾಪಲ್ಲಿ BJP ನಾಯಕರು ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ, ಹೌದು ಹಗರಣ ಅಲ್ಲ, ಅದು ಲೂಟಿ. BJPಯವರು ₹100 ₹40 ತಿಂತಾ ಇದ್ರು. ಆದರೆ ವಾಲ್ಮೀಕಿ ಹಗರಣದಲ್ಲಿ ₹100 ₹1 ಕೊಡಲಿಲ್ಲ ಪಾಪ ವಾಲ್ಮೀಕಿ ಸಮುದಾಯಕ್ಕೆ. ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಕೌಂಟ್ಗೆ ಹಾಕೊಂಡು ಅಕೌಂಟ್ ಥ್ರೂ ದೋಚಿದ್ದಾರೆ. ಆ ದೋಚಿದ್ದು ಬರೀ ಅಧಿಕಾರಿಗಳ, ಜನ ಒಪ್ಪಕ್ಕೆ ರೆಡಿ ಇಲ್ಲ. ಅದು ಸತ್ಯ ಕೂಡ ಅಲ್ಲ. ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ, ಇಡೀ ರೇಡ್ ಆಗಿದೆ. ದದ್ದಲ್ ಬಸನಗೌಡ ದದ್ದಲ್ ಕಾಂಗ್ರೆಸ್ MLA ವಾಲ್ಮೀಕಿ ನಿಗಮದ ಅಧ್ಯಕ್ಷ, ಅವ್ರ ಮೇಲೆ ರೇಡ್ ಆಗಿದೆ.
ವಾಲ್ಮೀಕಿ ಹಗರಣ ಅದು ಕಮಿಷನ್ನು ಈ ಥರ ಅಲ್ಲ, ಹಗರಣ ಅಲ್ಲ, ಲೂಟಿ. ಈಗ ಈ ಎರಡೂ ಪ್ರಕರಣಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಸದನದ ಒಳಗೆ ಹೊರಗೆ ಅಂತ. ಈಗ ಮೈಸೂರಲ್ಲಿ ಕೂಡ ಪ್ರತಿಭಟನೆಗೆ ಓಡ್ತಾ ಇದ್ದಾರೆ. ಸಾವಿರಾರು ಜನರನ್ನ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಬಿಜೆಪಿಗರು, ಅದನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನು ರಾಮುಲು ಕೂಡ ಮಾತನಾಡಿ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಇಡಿ ದಾಳಿಯಿಂದ ಮತ್ತಷ್ಟು ಕರ್ಮಕಾಂಡಗಳು ಹೊರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ. ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದಂತೆ ಎಂಬಂತೆ ಈ ಸರ್ಕಾರ ವರ್ತಿಸಿದೆ. ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಬುಡಕಟ್ಟು ಸಮುದಾಯ, ಪರಿಶಿಷ್ಟ ಸಮುದಾಯಕ್ಕೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬಲಪಡಿಸಲು ಉದ್ದೇಶದಿಂದ ರಚಿಸಲಾಗಿತ್ತು ಅಂತ ನೆನಪಿಸಿದ್ರು. ಇನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಕೂಡ ಈ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಬಳಕೆಯಾಗಬೇಕಾದ ಹಣವನ್ನು ಕಾಂಗ್ರೆಸ್ ನುಂಗಿ ಹಾಕಿದೆ. ಅದೇ ರೀತಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಬಳಸಬೇಕಾದ ಎಸ್ಸಿಪಿ, ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ದೊಡ್ಡ ಪ್ರಮಾಣದಲ್ಲಿ ಎರಡು ಸಮುದಾಯಗಳಿಗೆ ಈ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದರು. ವಾಲ್ಮೀಕಿದು ಹಗರಣ ಅಲ್ಲ, ಲೂಟಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಅಂಡ್ ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಬಳಸ್ಕೊಂಡಿದ್ದಾರೆ ಗ್ಯಾರಂಟಿಗೆ ಅನ್ನೋದು ಅಂತಂದರೆ, ಹೌದು, ಗ್ಯಾರಂಟಿಗೆ ಸಪ್ರೇಟ್ ಫಂಡ್ ಅರೇಂಜ್ ಮಾಡಬೇಕಾಗಿತ್ತು. ಯಾಕಂದರೆ ಅದು ದಲಿತರ ಅಭಿವೃದ್ಧಿಗೆ ಅಂತ ಇರೋ ಹಣವನ್ನು ತಗೊಂಡು ಅದರಲ್ಲೇ ಅವ್ರು ಗ್ಯಾರಂಟಿ ಕೊಡಿದ್ದಾರೆ. ಅದು ಲಾಸ್ ಅವ್ರಿಗೆ, ಆ ಸಮುದಾಯಕ್ಕೆ ಲಾಸು. ಒಂದು ವಾಲ್ಮೀಕಿ ಹಗರಣ ಅದು ಬೇರೆ, ಅದು ಅಭಿವೃದ್ಧಿಗೇನು ಬಳಸ್ಕೊಂಡಿಲ್ಲ, ಲೂಟಿಗೆ ಬಳಸ್ಕೊಂಡಿದ್ದಾರೆ. ಅದನ್ನು ಯಾರು ಏನು ಎತ್ತಂತ ತನಿಖೆಯಿಂದ ಆಚೆಗೆ ಬರಬೇಕು. ಲೂಟಿ ಮಾಡವ್ರೆ. ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆಟ್ಟಂಥ ಹಣವನ್ನು ಲೂಟಿ ಮಾಡವ್ರೆ. ಆ್ಯಂಡ್ ಇದು ಅಭಿವೃದ್ಧಿಗೆದಂಥ ಹಣವನ್ನು ಗ್ಯಾರಂಟಿಗೆ ಬಳಸಿರೋದು. ಬಟ್ ಆ ಸಮುದಾಯಕ್ಕೆ ಗ್ಯಾರಂಟಿ ಇಲ್ಲ ಅಂದರೂ ಹಣ ಅವ್ರಿಗೆ ಇರೋದು. ಅದರ ಗ್ಯಾರಂಟಿ ಕಾರಣಕ್ಕೆ ಅದನ್ನ ಕಿತ್ತು ಅವ್ರಿಗೆ ಕೊಡೋದಾದ್ರೆ ಅದ್ಯಾವ ಸೀಮೆ ಗ್ಯಾರಂಟಿ ಅನ್ನೋ ಪ್ರಶ್ನೆ ಸಹಜವಾಗಿ. ಸೊ ಇದೆಲ್ಲರ ವಿರುದ್ಧ ಇವರೆಲ್ಲ ಪ್ರತಿಭಟನೆಗೆ ರೆಡಿ ಆಗಿದ್ದಾರೆ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡ್ಬೇಕೇನೇನಾಗತ್ತೆ ಅಂತ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. 11 ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದು BBMP ಅಧಿಕಾರಿ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಗಳು ಸಿಕ್ಕೈತಂತೆ, ಲಕ್ಷಾಂತರ ಮೌಲ್ಯದ್ದು. ವಾವ್, ಈ BBMP ಅಧಿಕಾರಿ ಕೆಲಸ ಮಾಡ್ತಿದ್ದ, ಹೋಗ್ಬಿಟ್ಟು ಗೋವಾದಲ್ಲಿ ಕೆಸಿನೋ ಆಡ್ತಿದ್ದ ಅಂತ ನೋಡ್ಬೇಕಂಗೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ವಿವಿಧ ಇಲಾಖೆಗಳ 2 ನಿವೃತ್ತ ಇಂಜಿನಿಯರ್ಗಳು ಸೇರಿದಂತೆ 11 ಅಧಿಕಾರಿಗಳಿಗೆ ಸಂಬಂಧಿಸಿದ 56 ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. BBMP ಸಹಾಯಕ ಆಯುಕ್ತ ಬಸವರಾಜ್ ಮಗ್ಗ ಅವರ ಕಲಬುರಗಿ ನಗರದ ಮನೆಯಲ್ಲಿ 12.5 ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ಗಳು ಪತ್ತೆಯಾಗಿವೆ. ಅಲ್ಲದೆ ದಾಖಲೆಗಳ ತಪಾಸಣೆಯ ವೇಳೆ 2 ಹುಲಿ ಉಗುರು ಸಹ ಸಿಕ್ಕಿದೆ ಎನ್ನಲಾಗಿದೆ. ಹುಲಿ ಉಗುರಿನ ಸತ್ಯಾಸತ್ಯತೆ ತಿಳಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕರೆತರಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಕೋಲಾರದ ತಹಶೀಲ್ದಾರ್ ವಿಜಯಣ್ಣ, ಸಣ್ಣ ನೀರಾವರಿ ಇಲಾಖೆ ನಿವೃತ್ತ ಮುಖ್ಯ ಇಂಜಿನಿಯರ್ ಎಂ ರವೀಂದ್ರ, ಜಲಸಂಪನ್ಮೂಲ ಇಲಾಖೆಯ ಮೈಸೂರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ ಕೆ, ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ KG ಜಗದೀಶ್ ಮನೆಗಳ ಮೇಲೆಯೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿಯನ್ನು ಕೊಡ್ತೀನಿ ಅಂತ ಹೇಳಿ ಟ್ರೋಲ್ ಆದಂಥ, ಟ್ರೆಂಡ್ ಆಗಿದ್ದಂಥ ದಿವ್ಯಾ ವಸಂತ ಸ್ಪಾಗಳ, ಮಸಾಜ್ ಪಾರ್ಲರ್ಗಳ ಮಾಲೀಕರಿಗೆ ಬೆದರಿಸಿ ಹಣ ವಸೂಲಿ ಮಾಡಿದಂಥ ಪ್ರಕರಣದಲ್ಲಿ FIR ಆಗಿತ್ತು, ದೂರು ದಾಖಲಾಗಿತ್ತು. ಇದೀಗ ದಿವ್ಯಾ ವಸಂತಳನ್ನು ಕೇರಳದಲ್ಲಿ ಬಂಧಿಸಲಾಗಿದೆ. ಖಾಸಗಿ ಚಾನೆಲ್ನ CEO ಜೊತೆ ಸೇರಿಕೊಂಡು, ರಾಜಂಕುಂಟೆ ವೆಂಕಟೇಶ್ ಅವರ ಜೊತೆ ಸೇರಿಕೊಂಡು ಈ ಆಂಕರ್ ದಿವ್ಯಾ ಅವರ ಸಹೋದರ ಸಂದೇಶ್ ವಿರುದ್ಧವೂ ದೂರು ದಾಖಲಾಗಿತ್ತು. ಇವರು ಬೆದರಿಕೆ ಹಾಕಿ ವಸೂಲಿ ಮಾಡ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿ ಅಂತ. ಸೊ ಇದು ವಾರದಿಂದ ಪ್ರಕರಣ ಆಗಿತ್ತು. ಇದೀಗ ಅವರನ್ನು ಬಂಧಿಸಿ ಕರೆತಂದಿದ್ದಾರೆ, ಅದು ಕೇರಳದಲ್ಲಿ. ದುರಂತ ಇದು. ಬೆದರಿಸಿ ಎದುರಿಸಿ ಬ್ಲ್ಯಾಕ್ ಮೇಲ್, ದರೋಡೆ ಮಾಡೋರ್ಗೂ ಕಳ್ತನ ಮಾಡೋರ್ಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಈ ರೀತಿ ಯಾರು ಬ್ಲ್ಯಾಕ್ ಮೇಲ್ ಮಾಡಿ ಬದುಕ್ತಾರನ್ನೋ ಒದ್ದು ಒಳಗಡೆಗೆ ಹಾಕಬೇಕು. ಆ ಕೆಲಸ ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಸನಗೌಡದಲ್ಲಿ ಮಾಜಿ PA ED ವಶಕ್ಕೆ, ನಾಗೇಂದ್ರ ನಿವಾಸಗಳ ಮೇಲೆಯೂ ದಾಳಿಯಾಗಿದೆ. ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ಅವರ PA ಮನೆ ಮೇಲೆ ಈಗ ED ದಾಳಿ ಮಾಡಿದೆ. ನಿನ್ನೆ ಕೂಡ ಬೆಂಗಳೂರಲ್ಲಿ ಆಗಿತ್ತು, ಇದು ಕಂಟಿನ್ಯೂ ಆಗಿದೆ. ಈ ಒಂದು ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬರ್ತಿದ್ದಂತೆ PA ಹುದ್ದೆಗೆ ಗುಡ್ ಬೈ ಹೇಳಿದ್ದ ವ್ಯಕ್ತಿ ಹಗರಣದಿಂದ ತಪ್ಪಿಸಿಕೊಳ್ಳಲು ಈ ಪ್ಲಾನ್ ಮಾಡಿದ್ದ. ಅಲ್ಲದೆ ಹಗರಣದಲ್ಲಿ ತನ್ನ ಹೆಸರು ಬೆಳಕಿಗೆ ಬರ್ತಿದ್ದಂತೆ ಬೇರೆ ಜನಪ್ರತಿನಿಧಿಗೆ PA ಆಗಲು ಸಹ ಈ ಒಂದು ವ್ಯಕ್ತಿ ಓಡಾಟವನ್ನು ನಡೆಸಿದ್ದ, ಪಂಪಣ್ಣ ಅನ್ನೋ ವ್ಯಕ್ತಿ ಓಡಾಟ ನಡೆಸಿದ್ದ ಅಂತ ಹೇಳಲಾಗ್ತಿದೆ. ಇದೀಗ ಇದರಲ್ಲಿ ಈ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರವನ್ನು ಬರೆದಿದ್ದಾರೆ. ಏನು ಬರೆದವ್ರೆ? ಈ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಚಿವೆ ಶೋಭಾ ಕರಂದ್ಲಾಜೆ ಮನವಿ ಮಾಡಿದ್ದಾರೆ. ಪ್ರಕರಣದಲ್ಲಿ ಯೂನಿಯನ್ ಬ್ಯಾಂಕ್ ಶಾಮೀಲಾಗಿದೆ ಎನ್ನಲಾಗಿದೆ. ಯೂನಿಯನ್ ಬ್ಯಾಂಕ್ ಮತ್ತು ಇತರ ಹಣಕಾಸು ಸಂಸ್ಥೆಗಳ ಪಾತ್ರದ ತನಿಖೆ ಆಗಬೇಕು.
ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು, ಸಮಗ್ರ ತನಿಖೆ ಮಾಡಿಸಿ ಹಗರಣದಲ್ಲಿ ಭಾಗಿಯಾದವರನ್ನ ಹೊಣೆಗಾರರನ್ನಾಗಿ ಮಾಡಿ ಬಂಧಿಸಬೇಕು ಅಂತ ಶೋಭಾ ಕರಂದ್ಲಾಜೆ ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಕಾರಣ ಪತ್ತೆ ಹಚ್ಚಬೇಕು, ಅವರ ಕುಟುಂಬಕ್ಕೆ ನೆರವು ಖಾತ್ರಿಪಡಿಸಬೇಕು, ಭವಿಷ್ಯದಲ್ಲಿ ಇಂತಹ ಕೃತ್ಯಗಳನ್ನು ತಡೆಯಲು ಕ್ರಮ ವಹಿಸಬೇಕು, ಸರ್ಕಾರದ ವಿವಿಧ ಅಭಿವೃದ್ಧಿ ನಿಧಿಗಳ ಮೇಲ್ವಿಚಾರಣೆ ಮಾಡಬೇಕು, ಇದಕ್ಕೆ ಸಂಬಂಧಿಸಿದಂತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಮಿತ್ ಶಾ ಅವರಿಗೆ ಶೋಭಾ ಕರಂದ್ಲಾಜೆ ಒತ್ತಾಯ ಮಾಡಿದ್ದಾರೆ. ಇದೆಲ್ಲ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಈ ಪ್ರಕರಣವನ್ನು ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಹಾಗಾಗಿ ಯೂನಿಯನ್ ಬ್ಯಾಂಕ್ ಅವರು CBIಗೆ ದೂರು ಕೊಟ್ಟಿದ್ರು, ED ಅವರು ಎಂಟ್ರಿ ಆಗಿದ್ದಾರೆ. ಒಟ್ಟಿನಲ್ಲಿ ಮೂಡಾಗಿಂತ ವಾಲ್ಮೀಕಿ ಪ್ರಕರಣ ಬಹಳ ಗಂಭೀರ. 187 ಕೋಟಿಯನ್ನು ನೇರವಾಗಿ ನುಂಗಿ ನೀರು ಕುಡಿದಂಥ ಪ್ರಕರಣ. ಸೊ ಹಾಗಾಗಿ ಇದು ಹೆಚ್ಚು ಕಮ್ಮಿ ಲಾಕ್ ಆಗ್ತಾರೆ ಪ್ರಭಾವಿಗಳು. ಕಳೆದ 1 ವರ್ಷದಿಂದ ಮಳೆ ಇಲ್ಲದ ಕಾರಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬೆಳೆಗಳಾಗಲಿಲ್ಲ, ಕೋಟ್ಯಾಂತರ ಸಾವಿರಾರು ಕೋಟಿ ನಷ್ಟ ಆಗಿದೆ. ಈ ಸನ್ನಿವೇಶದಲ್ಲಿ ಈಗೆಲ್ಲೋ ಮಳೆ ಆಗ್ತಿದೆ, ಇನ್ನೇನೋ ಕಾಲುವೆಗಳಲ್ಲಿ ನೀರು ಬಿಡ್ತೀವಿ ಅಂತ ಕೃಷಿ ಸಚಿವರು ಹೇಳಿದರು. ಈ ಗ್ಯಾಪಲ್ಲಿ ಆಗಲೇ CWRC ಈಗ ಒಂದು ಆದೇಶವನ್ನು ಮಾಡಿ ಶಿಫಾರಸನ್ನು ಮಾಡಿದೆ. ಜುಲೈ 12ರಿಂದ ಜುಲೈ 31 ತನಕ ನಿತ್ಯ 1 TMC ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ. ಹಣೆ ಬರೋಕ್ಕೆ ನಮ್ಮ ಕಷ್ಟ ನೋಡೋಕ್ಕಾಗದೆ ಮಳೆ ಜಾಸ್ತಿ ಉಯ್ದು ನಂಜನಗೂಡು ಈ ಭಾಗದಲ್ಲೆಲ್ಲ ಅದೇ ಹೋಗೋ ಥರ ಆದ್ರೆ ಆಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸನ್ನಿವೇಶ ಕಾವೇರಿ ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿ ಭಾಳ ವರ್ಸ್ಟ್ ಕಂಡೀಷನ್ ಇದೆ. ಕಳೆದ 1 ವರ್ಷದಿಂದ ನೆಮ್ಮದಿಯಾಗಿ ರೈತರು ವ್ಯವಸಾಯ ಮಾಡೋಕ್ಕಾಗಿಲ್ಲ, ಬದುಕು ಬರ್ಡಾಗಿದೆ. ಬಟ್ ಈ ಟೈಮಲ್ಲಿ ಈ ನಿರ್ಧಾರಗಳು ಕರ್ನಾಟಕಕ್ಕೊಂದು ರೀತಿ ಶಾಪ ಅಂತ ಹೇಳ್ಬೋದು. ಇನ್ನು KRS ಜಲಾಶಯದ ನೀರಿನ ಮಟ್ಟ ನೋಡೋದಾದ್ರೆ ಗರಿಷ್ಠ ಮಟ್ಟ 124.8 ಅಡಿ, ಇಂದಿನ ಮಟ್ಟ 104 ಅಡಿ, ಒಳ ಹರಿವು 6000 ಕ್ಯೂಸೆಕ್ಸ್ ಇದೆ, ಹೊರ ಹರಿವು 1372 ಇದೆ. ಸೊ ಅನಿವಾರ್ಯವಾಗಿ ಜಾಸ್ತಿ ಮಾಡಬೇಕಾಗತ್ತೆ. ಕಬ್ಬಿನಿಂದ ಎಷ್ಟು ಹೋಗುತ್ತೆ, ಸೋರಿಕೆ ಎಷ್ಟಿದೆ ಅವೆಲ್ಲ ನೋಡಬೇಕಾಗತ್ತೆ. ನೆಕ್ಸ್ಟ್ ಇನ್ನು ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಇದೀಗ ಪ್ರಕರಣದ ಕಿಂಗ್ ಪಿನ್ ರಾಕೇಶ್ನ ಬಂಧನ ಮಾಡಲಾಗಿದೆ. UG ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕಿಂಗ್ ಪಿನ್ ಅನ್ನ CBI ಪಾಟ್ನಾದಲ್ಲಿ ಬಂಧಿಸಿದೆ. ಈತನನ್ನ ರಾಕೇಶ್ ರಂಜನ್ ಅಲಿಯಾಸ್ ರಾಕಿ ಎಂದು ಗುರುತಿಸಲಾಗಿದೆ. ಆರೋಪಿಯನ್ನ ಸಿಬಿಐನ ಕ್ಷಮ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು 10 ದಿನಗಳ ಕಾಲ CBI ಕಸ್ಟಡಿಗೆ ನೀಡಲಾಗಿದೆ. ಪಾಟ್ನಾ ಮತ್ತು ಕೋಲ್ಕತ್ತಾ ಸೇರಿದಂತೆ ರಾಖಿಯೊಂದಿಗೆ ಸಂಪರ್ಕ ಹೊಂದಿರುವ 4 ಸ್ಥಳಗಳೆಲ್ಲ ಕೇಂದ್ರ ಸಂಸ್ಥೆ ಮತ್ತು ಮತ್ತಷ್ಟು ಶೋಧಿಸಿದೆ. ಮೂಲಗಳ ಪ್ರಕಾರ ಶೋಧದ ಸಮಯದಲ್ಲಿ ದೋಷಾರೋಪಣೆಯ ದಾಖಲೆಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ನಮ್ಮಲ್ಲೇ ದೇವರು ಧರ್ಮ ಬಿಟ್ಟು ಆರಾಮಾಗಿರೋ ಟೈಮಲ್ಲಿ ಬ್ರಿಟನ್ನ ಸಂಸದೆ ಭಗವದ್ಗೀತೆಯ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಓಕೆ, ಮೆಚ್ಚಬೇಕಿದೆ. ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗಿರುವ ಭಾರತೀಯ ಮೂಲದ ಶಿವಾನಿ ರಾಜ ಭಗವದ್ಗೀತೆಯ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಗಮನ ಸೆಳೆದಿದ್ದಾರೆ. ಶಿವಾನಿ ಅವರು ಲೆಸೆಸ್ಟರ್ ಈಸ್ಟ್ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಕಳೆದ 37 ವರ್ಷಗಳಲ್ಲಿ ಲೆಸೆಸ್ಟರ್ ಈಸ್ಟ್ ಕ್ಷೇತ್ರದಿಂದ ಆಯ್ಕೆಯಾದ ಕನ್ಸರ್ವೇಟಿವ್ ಪಕ್ಷದ ಮೊದಲ ಸಂಸದೆ ಎನಿಸಿದ್ದಾರೆ. ಲೆಸೆಸ್ಟರ್ ಈಸ್ಟ್ ಕ್ಷೇತ್ರವನ್ನು ಪ್ರತಿನಿಧಿಸಿ ಸಂಸತ್ತಿಗೆ ಆಯ್ಕೆಯಾಗಿರುವುದಕ್ಕೆ ಹೆಮ್ಮೆ ಆಗ್ತಿದೆ ಅಂತ ಗುಜರಾತ್ ಮೂಲದ ಉದ್ಯಮಿ ಶಿವಾನಿ ತಿಳಿಸಿದ್ದಾರೆ. ಬ್ರಿಟನ್ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಕೀರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿತು. ಭಾರತ ಮೂಲದ ಮಾಜಿ ಪ್ರಧಾನಿ ರಿಷಿ ಸುನಾಕ್ ಅವರ ಕನ್ಸರ್ವೇಟಿವ್ ಪಕ್ಷ ತೀವ್ರ ಮುಖಭಂಗವನ್ನು ಅನುಭವಿಸಿತ್ತು. ಓಕೆ, ಅವರವ್ರ ನಂಬಿಕೆ ಎಲ್ಲೆಲ್ಲ ಆಗುತ್ತದೆ ಆಗ್ತಿರಲಿ ಅಷ್ಟೇ, ಯಾರಿಗೂ ತೊಂದರೆ ಆಗದಂಗೆ ಧರ್ಮಗಳನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕಷ್ಟೆ. ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡಿಸಿ ಅಂತ ಕೇಳಿತ್ತು, ಆದರೆ BCCI ಸುತಾರಾಮ್ ಒಪ್ತಾ ಇಲ್ಲ. ಯಾಕೆಂದರೆ ಪಾಕಿಸ್ತಾನದ ಗಾಂಚಲ್ಲಿ ಅವರ ಆಟಗಳು, ಅವ್ರು ನಡ್ಕೊಂಡಂಥ ರೀತಿ, ಪಾಕಿಸ್ತಾನ ಆರ್ಥಿಕವಾಗಿ ಒಂದು ಕ್ರೀಡೆ ಆದರೆ ಲಾಭ ಆಗುತ್ತೆ, ಬಟ್ ಅದರ ದೇಶದ ಸನ್ನಿವೇಶ ಈಗ ಅದಕ್ಕೆ ಮುಳುವಾಗಿದೆ. ಹೌದು, ಪಾಕಿಸ್ತಾನದ ಆತಿಥ್ಯದಲ್ಲಿ 2025ರ ICC ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆ ಆಗಲಿದೆ. ಆದರೆ ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ತೆರಳಿ ಆಡುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ. ಭಾರತದ ಎಲ್ಲಾ ಪಂದ್ಯಗಳನ್ನು ಲಾಹೋರ್ನಲ್ಲಿ ಆಯೋಜಿಸುವ ಕುರಿತಾಗಿ ಪಾಕಿಸ್ತಾನ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಪಾಕಿಸ್ತಾನದ ಪ್ರಸ್ತಾವನೆಯನ್ನು ನಿರಾಕರಿಸಿರುವ BCCI ಭಾರತದ ಪಂದ್ಯಗಳನ್ನು ಶ್ರೀಲಂಕಾ ಅಥವಾ ದುಬೈನಲ್ಲಿ ಆಯೋಜಿಸುವಂತೆ ICCಗೆ ಮನವಿ ಮಾಡಲಿದೆ ಅಂತ ತಿಳಿದು ಬಂದಿದೆ. ಯಾವುದೇ ಕಾರಣಕ್ಕೂ ನಮ್ಮವರು ಪಾಕಿಸ್ತಾನಕ್ಕೆ ಹೋಗಿ ಆಡಬೇಕು ಅನ್ನೋದಲ್ಲ, ಆ ಟೂರ್ನಿನೇ ಬೇಡ, ಬಹಿಷ್ಕಾರ ಮಾಡಿ ಅನ್ನೋದು ಬಹುತೇಕರ ಅಭಿಪ್ರಾಯ. ನಂದು ಕೂಡ ಹೌದು, ತಾವೇನು ಹೇಳ್ತೀರಿ? ಬಟ್ ಸೇಫ್ಟಿ ದೃಷ್ಟಿಯಿಂದ, ಪಾಕಿಸ್ತಾನದ ಮೇಲೆ ದ್ವೇಷ ದೃಷ್ಟಿಯಿಂದಲ್ಲ. ಪಾಕಿಸ್ತಾನದಲ್ಲಿ ಸೇಫ್ಟಿ ಇಲ್ಲ, ಮತ್ತು ಪಾಕಿಸ್ತಾನದವ್ರು ನಮ್ಮವ್ರನ್ನ ದ್ವೇಷ ಮಾಡೋ ರೀತಿ ನೀತಿಗಳು ಬಗ್ಗೆ ಒಂದಷ್ಟು ಅಲ್ಲಿಂದ ಬಂದು ನಮ್ಮ ಬೌಂಡ್ರಿ ದಾಟ್ಕೊಂಡು ಬಾರ್ಡರ್ ದಾಟ್ಕೊಂಡು ನಮ್ಮಗಳ ಮೇಲೆ ಅಟ್ಯಾಕ್ ಮಾಡ್ಕೊಂಡಿರ್ತಾರೆ ಸೈನಿಕರ ಮೇಲೆ. ಇನ್ನು ನಮ್ಮೂರಲ್ಲಿ ಹೋದಾಗ ಬಿಡ್ತಾರಾ ಅಂತ. ಬಟ್ ನರೇಂದ್ರ ಮೋದಿ ಹೋಗಿ ಬಿರಿಯಾನಿ ತಿಂದು ಬಂದಿದ್ರು ಅಂತ ಭಾಳ ಟೀಕೆ ಮಾಡ್ತಾರೆ, ಅದು ಬೇರೆ ಕತೆ. ಬಟ್ ಆ ರಕ್ಷಣೆ ಕೊಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯವೇ? ಇವೆಲ್ಲ ಪ್ರಶ್ನೆಗಳು ಎದುರಾಗುತ್ತೆ. ಈ ದೃಷ್ಟಿಯಿಂದ ಅಲ್ಲಿಗೆ ಹೋಗದೇ ಇರೋದೇ ಬೆಸ್ಟ್ ಅನ್ನೋದು ಬಹುತೇಕರ ಅಭಿಪ್ರಾಯ. ನಂದು ಕೂಡ ಹೌದು. ತಾವೇನು ಹೇಳ್ತೀರಿ? ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಮ್ಯಾಚ್ ಆಡಬೇಕಾ, ಅಥವಾ ದುಬೈನಲ್ಲೋ ಶ್ರೀಲಂಕಲ್ಲೋ ಆಡೋದು ಒಳ್ಳೆಯದಾ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.